ಆ ದಿನ ನಾನು ತುಂಬ ಖುಷಿಯಾಗಿದ್ದೆ, ಏಕೆಂದರೆ ಒಂದು ಬ್ಯಾಂಕ್ನಲ್ಲಿ ನನಗೆ ಸೆಕ್ಯೂರಿಟಿ ಕೆಲಸ ಸಿಕ್ಕಿತ್ತು. ನನಗೆ ಏಕೆ ಖುಷಿಯಾಯಿತೆಂದರೆ ಈಗ ನಾನು ಅಪ್ಪ ಅಮ್ಮನಿಗೆ ಆಸರೆಯಾಗಬಹುದು ಮತ್ತು ನನ್ನ ತಂಗಿಯನ್ನು ಚೆನ್ನಾಗಿ ಓದಿಸಬಹುದು. ನನ್ನ ಹೆಸರು ಧರ್ಮ. ನಮ್ಮ ಮನೆ ಇರುವುದು ವಿಜಯಪುರದ ಸಿಟಿಯಲ್ಲಿ. ನನಗೆ ಒಬ್ಬಳೇ ಮುದ್ದು ತಂಗಿ ಇದ್ದಳು. ಅವಳ ಹೆಸರು ಪ್ರೀತಿ. ಅವಳು ನನಗಿಂತಲೂ ತುಂಬ ಚಿಕ್ಕವಳಾಗಿದ್ದಳು. ಆದ್ದರಿಂದ ಅಪ್ಪ ಅಮ್ಮನ ಮತ್ತು ನನ್ನ ಮುದ್ದಿನ ಮನೆ ಮಗಳಾಗಿದ್ದಳು. ಅವಳೆಂದರೆ ನಮಗೆ ಪಂಚಪ್ರಾಣ. ಹೈಸ್ಕೂಲಿನಲ್ಲಿ ಪ್ರೀತಿ ತುಂಬ ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಮಾಡಿದ್ದಳು, ಏಕೆಂದರೆ ಅವಳು ತುಂಬ ಬುದ್ಧಿವಂತೆಯಾಗಿದ್ದಳು. ಆದ್ದರಿಂದ ಅವಳು ಮುಂದೆ ಓದಲು ಇಷ್ಟಪಟ್ಟಿದ್ದಳು. ಆದರೆ ಮನೆಯ ಪರಿಸ್ಥಿತಿ ಅದಕ್ಕೆ ಅವಕಾಶ ನೀಡಲಿಲ್ಲ. ಆ ದಿನಗಳಲ್ಲಿ ನಾನು ಸಹ ಖಾಲಿ ಕುಳಿತಿದ್ದೆ. ನನ್ನ ಹತ್ತಿರ ಯಾವುದೇ ಕೆಲಸವಿರಲಿಲ್ಲ. ಅಪ್ಪ ಒಂದು ಚಿಕ್ಕ ಕಿರಾಣಿ ಅಂಗಡಿಯನ್ನು ಹಾಕಿಕೊಂಡಿದ್ದರು. ಅದರಿಂದ ತುಂಬ ಕಷ್ಟಪಟ್ಟು ಜೀವನವನ್ನು ನಡೆಸುತ್ತಿದ್ದೆವು. ಮನೆಯ ಪರಿಸ್ಥಿತಿಯನ್ನು ನೋಡಿ ಪ್ರೀತಿ ತಾನು ಮುಂದೆ ಓದುವುದಿಲ್ಲ ಎಂದು ನಿರ್ಧಾರ ಮಾಡಿದಳು. ಆದರೆ ನನಗೆ ಗೊತ್ತಿತ್ತು ಅವಳು ಮುಂದೆ ಓದಲು ಇಷ್ಟಪಟ್ಟಿದ್ದಾಳೆ ಎಂದು. ನಾನು ಮತ್ತೊಮ್ಮೆ ಅಪ್ಪನಲ್ಲಿ ಮಾತನಾಡಿದಾಗ ಅಪ್ಪ ಹೇಳಿದರು, ಅವಳು ಓದಿ ಏನು ಮಾಡುವುದಿದೆ, ಕೊನೆಗೂ ಅವಳು ಮನೆ ಕೆಲಸವನ್ನೇ ಮಾಡಬೇಕಲ್ಲವೇ. ನಾನು ಒಂದು ಗೌರ್ಮೆಂಟ್ ಕಾಲೇಜನ್ನು ಹುಡುಕಿದೆ. ಅಲ್ಲಿ ಅಡ್ಮಿಷನ್ ಫೀಸ್ 5,000 ಇತ್ತು. ನಾನು ನನ್ನ ಇಬ್ಬರು ಗೆಳೆಯರಿಂದ 5,000 ರೂಪಾಯಿ ಸಾಲವನ್ನು ತೆಗೆದುಕೊಂಡೆ ಮತ್ತು ಪ್ರೀತಿಗೆ ರೆಡಿಯಾಗು ಎಂದು ಹೇಳಿದೆ. ಅವಳು ಎಲ್ಲಿಗೆ ಎಂದು ಕೇಳಿದಳು. ಆಗ ನಾನು ಹೇಳಿದೆ, ಬೇಗ ಬೇಗ ರೆಡಿಯಾಗು, ನಿನ್ನನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಲು ಕರೆದುಕೊಂಡು ಹೋಗುತ್ತೇನೆ. ಆಗ ಅವಳು ಹೇಳಿದಳು, ಅಡ್ಮಿಷನ್ ಫೀಸ್ ಎಲ್ಲಿಂದ ಬರಬೇಕು, ಅಪ್ಪ ಬೇಡ ಅಂತ ಹೇಳಿದ್ದಾರಲ್ಲವೇ. ನಾನು ಹೇಳಿದೆ, ನೀನೇನು ಚಿಂತೆ ಮಾಡಬೇಡ, ನಾನು ಅಪ್ಪನೊಂದಿಗೆ ಮಾತನಾಡುತ್ತೇನೆ. ನಾನು ಅಡ್ಮಿಷನ್ ಫೀಸ್ ಸಹ ತಂದಿದ್ದೀನಿ. ನಾನು ನನ್ನ ಗೆಳೆಯರೊಂದಿಗೆ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಬಂದಿದ್ದೇನೆ. ನನಗೆ ಕೆಲಸ ಸಿಕ್ಕಿದ ಮೇಲೆ ಅವರಿಗೆ ವಾಪಸ್ ಕೊಡುತ್ತೇನೆ. ಅಷ್ಟೇ, ನೀನು ಕಾಲೇಜಿಗೆ ಹೋಗಲು ರೆಡಿಯಾಗು. ನೀನು ಮನಸ್ಸಿಟ್ಟು ಸ್ಟಡಿ ಮಾಡು, ನೀನು ತುಂಬ ಎತ್ತರಕ್ಕೆ ಬೆಳಿಬೇಕು ಎಂದೆ. ಇಲ್ಲ ಅಣ್ಣ, ನಾನು ಅಪ್ಪನ ಪರ್ಮಿಷನ್ ಇಲ್ಲದೆ ಕಾಲೇಜಿಗೆ ಅಡ್ಮಿಷನ್ ಮಾಡಲ್ಲ. ರಾತ್ರಿ ಅಪ್ಪ ಮನೆಗೆ ಬಂದಾಗ ಪ್ರೀತಿ ಅವರಿಗೆ ಊಟ ಕೊಟ್ಟಳು. ಊಟ ಮಾಡಿದ ಮೇಲೆ ನಾನು ಅಪ್ಪನ ಕಾಟ್ ಮೇಲೆ ಹೋಗಿ ಕುಳಿತೆ ಮತ್ತು ಹೇಳಿದೆ, ಅಪ್ಪ ನಿಮಗೆ ಒಂದು ವಿಷಯ ಹೇಳಬೇಕು. ಆಗ ಅಪ್ಪ, ಹೇಳು, ಏನು ವಿಷಯ. ನೀವು ಒಪ್ಪಿಕೊಂಡರೆ ನಾನು ಪ್ರೀತಿಯನ್ನು ಕಾಲೇಜಿಗೆ ಸೇರಿಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನಾನು ಫೀಸ್ನ ವ್ಯವಸ್ಥೆ ಮಾಡಿದ್ದೀನಿ. ಅವಳಿಗೆ ಓದುವುದೆಂದರೆ ತುಂಬ ಇಷ್ಟ. ಮನೆಯ ಪರಿಸ್ಥಿತಿಯಿಂದ ಅವಳು ತನ್ನ ಆಸೆಯನ್ನು ಅದುಮಿಟ್ಟುಕೊಳ್ಳುವುದು ನನಗೆ ಇಷ್ಟವಿಲ್ಲ. ನಾನೊಬ್ಬ ಅಣ್ಣನಾಗಿ ಅದು ನನ್ನ ಜವಾಬ್ದಾರಿ. ಅವಳ ಎಲ್ಲ ಆಸೆಯನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ನಾನು ಅವಳ ಇಚ್ಛೆಯನ್ನು ಪೂರೈಸುತ್ತೇನೆ. ನೋಡು ಧರ್ಮ, ನಿನ್ನಿಷ್ಟ ಎನ್ನುತ್ತಾ ಅಪ್ಪ ತಮ್ಮ ಕಿಸೆಯಿಂದ ಸ್ವಲ್ಪ ಹಣವನ್ನು ತೆಗೆದುಕೊಟ್ಟರು. ಆಗ ನಾನು ಹೇಳಿದೆ, ಈ ಹಣವನ್ನು ನೀವೇ ಇಟ್ಟುಕೊಳ್ಳಿ, ನನ್ನ ಹತ್ತಿರ ಇದೆ. ನನಗೆ ಅವಶ್ಯಕತೆ ಬಿದ್ದರೆ ನಾನೇ ನಿಮ್ಮ ಬಳಿ ಕೇಳುತ್ತೇನೆ ಎಂದು ಹೇಳಿ ನಾನು ಸೀದಾ ಪ್ರೀತಿ ಬಳಿ ಹೋದೆ. ನಾನು ಅಪ್ಪನಲ್ಲಿ ಪರ್ಮಿಷನ್ ತೆಗೆದುಕೊಂಡಿದ್ದೇನೆ. ನಾಳೆ ಬೆಳಿಗ್ಗೆ ತಯಾರಾಗು. ಇನ್ನು ಮುಂದೆ ನೀನು ಆರಾಮಾಗಿ ಕಾಲೇಜಿಗೆ ಹೋಗಬಹುದು. ನನ್ನ ಮಾತನ್ನು ಕೇಳಿ ಪ್ರೀತಿ ತುಂಬ ಖುಷಿಯಾದಳು. ನಾನು ಅವಳಿಗೆ ರೇಗಿಸುತ್ತಾ ಹೇಳಿದೆ, ನೀನು ಖುಷಿಯಿಂದ ಎಷ್ಟೊಂದು ಉಬ್ಬಿ ಹೋಗಿದ್ದೀಯಾ ಎಂದಾಗ ಅವಳು ಸಿಟ್ಟು ಮಾಡಿಕೊಂಡಳು. ಅವಳು ಸಿಟ್ಟು ಮಾಡಿಕೊಳ್ಳುತ್ತಾ ಕೋಣೆಯಿಂದ ಹೊರಹೋದಳು. ನಾನು ಬೆಳಿಗ್ಗೆ ಪ್ರೀತಿಯನ್ನು ಕರೆದುಕೊಂಡು ಕಾಲೇಜಿಗೆ ಹೋದೆ. ಅವಳ ಅಡ್ಮಿಷನ್ ಮಾಡಿ ಮನೆಗೆ ಮರಳಿ ಬರುತ್ತಿದ್ದಾಗ ಪ್ರೀತಿ, ಅಣ್ಣ ನಾನು ಬರ್ಗರ್ ತಿನ್ನಬೇಕು ಎಂದಳು. ನಾನು ಬರ್ಗರ್ ಶಾಪ್ಗೆ ಬಂದು 2 ಬರ್ಗರನ್ನು ಪ್ಯಾಕ್ ಮಾಡಲು ಅಂಗಡಿಯವನಿಗೆ ಹೇಳಿದೆ. ಆಗ ಪ್ರೀತಿ, ಬೇಡ ಅಣ್ಣ, ಮನೆಗೆ ಹೋಗುವವರೆಗೂ ಬರ್ಗರ್ ಹಾಳಾಗಿ ಹೋಗುತ್ತೆ, ನಾವು ಇಲ್ಲೇ ಕುಳಿತು ತಿನ್ನೋಣ. ನಾನು ಅವಳನ್ನು ಕರೆದುಕೊಂಡು ಹೋಟೆಲ್ ಒಳಗೆ ಟೇಬಲ್ ಬಳಿ ಕುಳಿತುಕೊಂಡೆ. ಆಗ ಯಾರೋ ನಮ್ಮ ಕಡೆ ನೋಡುತ್ತಿರುವಂತೆ ಅನಿಸಿತು. ನಾನು ಹಾಗೆ ಸೀದಾ ನೋಡಿದಾಗ ಕೆಲವು ಗೂಂಡಾಗಳು ಸರಾಯಿ ನಶೆಯಲ್ಲಿ ಪ್ರೀತಿಯ ಬಗ್ಗೆ ಕೆಲವೊಂದು ಕಮೆಂಟ್ಸ್ಗಳನ್ನು ಮಾಡುತ್ತಿದ್ದರು. ನಾನು ಸಿಟ್ಟಿನಿಂದ ಅವರ ಬಳಿ ಹೋಗಲು ಎದ್ದು ನಿಂತೆ. ಪ್ರೀತಿ ನನ್ನ ಕೈ ಹಿಡಿದು, ಬೇಡ ಅಣ್ಣ, ಇಂಥ ಜನರೊಂದಿಗೆ ನಾವು ಜಗಳ ಮಾಡಿಕೊಳ್ಳುವುದು ಬೇಡ. ನನಗೆ ಆ ಸಮಯದಲ್ಲಿ ಎಷ್ಟೊಂದು ಕೋಪ ಬಂದಿತ್ತೆಂದರೆ ಪ್ರೀತಿ ಇಲ್ಲದಿದ್ದರೆ ನಾನು ಅವರನ್ನು ಕೊಂದೇ ಬಿಡುತ್ತಿದ್ದೆ. ಏಕೆಂದರೆ ಪ್ರೀತಿಯ ಬಗ್ಗೆ ಹೇಳುತ್ತಿರುವ ಮಾತುಗಳು ನನ್ನಿಂದ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ನಾನು ಪ್ರೀತಿಯನ್ನು ಮನೆಗೆ ಬಿಟ್ಟು ಗೆಳೆಯರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಬರ್ಗರ್ ಶಾಪ್ಗೆ ಬಂದೆ. ಆದರೆ ಆ ಗೂಂಡಗಳು ಅಲ್ಲಿರಲಿಲ್ಲ. ಇದಾದ 2-3 ದಿನಗಳಾದ ಮೇಲೆ ಪ್ರೀತಿಯ ಕಾಲೇಜು ಶುರುವಾಯಿತು. ಪ್ರತಿದಿನ ಬೆಳಿಗ್ಗೆ ನಾನು ಅವಳನ್ನು ಕಾಲೇಜಿಗೆ ಬಿಟ್ಟು ಬರುತ್ತಿದ್ದೆ. ಕಾಲೇಜು ಬಿಡುತ್ತಿದ್ದಂತೆ ಅವಳನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೆ. ಆದರೆ ಪ್ರೀತಿಯನ್ನು ಕರೆದುಕೊಂಡು ಬರಲು ಹೋದಾಗ ಆ ಗೂಂಡಗಳಲ್ಲಿ ಒಬ್ಬನನ್ನು ಆ ಕಾಲೇಜಿನ ಕಾಂಪೌಂಡ್ ಹೊರಗೆ ನೋಡಿದೆ. ಆ ಹುಡುಗಿಯರ ಕಾಲೇಜು ಹೊರಗಡೆ ಹುಡುಗರು ದಂಡು ಇರುವುದರಿಂದ ನಾನು ಸೀದಾ ನನ್ನ ತಂಗಿಯನ್ನು ಕರೆದುಕೊಂಡು ಮನೆಗೆ ಬಂದೆ. ಮಾರನೇ ದಿನ ನನ್ನ ತಂಗಿಯನ್ನು ಕಾಲೇಜಿಗೆ ಬಿಡುತ್ತಿದ್ದಂತೆ ನನಗೊಂದು ಯೋಚನೆ ಬಂತು. ಇವತ್ತು ಪ್ರೀತಿಯನ್ನು ಕರೆದುಕೊಂಡು ಹೋಗಲು ಸ್ವಲ್ಪ ಬೇಗ ಬರಬೇಕು. ಒಂದು ವೇಳೆ ಆ ಗೂಂಡಗಳು ಸಿಕ್ಕರೆ ಅವರನ್ನು ಒಂದು ಕೈ ನೋಡಿಕೊಳ್ಳಬೇಕು. ಪ್ರೀತಿಯನ್ನು ಕಾಲೇಜಿಗೆ ಬಿಟ್ಟು ಮನೆಗೆ ಮರಳಿ ಬರುತ್ತಿದ್ದಾಗ
ನನಗೆ ಒಬ್ಬ ಗೆಳೆಯ ಸಿಕ್ಕಿದ. ಒಂದು ಕಡೆ ಕೆಲಸಕ್ಕಾಗಿ ಒಬ್ಬರು ಹೆಲ್ಪರ್ ಅವಶ್ಯಕತೆ ಇದೆ. ಸರಿಯಾಗಿ ವಿಚಾರಿಸು. ನಿನ್ನ ಕೆಲಸವಾದರೂ ಆಗಬಹುದು ಮತ್ತು ಹಿಂದೆ ಹೋಗಬೇಕು. ಇಲ್ಲದಿದ್ದರೆ ಅದು ಬೇರೆಯವರ ಪಾಲಾಗುವುದು ಎಂದು ಹೇಳಿದ. ಆದ್ದರಿಂದ ನಾನು ಕೆಲಸವನ್ನು ನೋಡಿಕೊಂಡು ಬರಲು ಹೊರಟು ಬಂದೆ. ನನಗೆ ಸಮಯವಾಗಿದ್ದು ಗೊತ್ತೇ ಆಗಲಿಲ್ಲ. ಯಾವಾಗ ಟೈಮ್ ನೋಡಿದ್ದೇನೋ ಆಗ ಸಂಜೆ 5 ಗಂಟೆಯಾಗಿತ್ತು. ನಾನು ಬೇಗ ಪ್ರೀತಿಯನ್ನು ಕರೆದುಕೊಂಡು ಬರಲು ಬಂದೆ, ಏಕೆಂದರೆ ಮೊದಲೇ ಲೇಟಾಗಿತ್ತು. ನಾನು ಕಾಲೇಜಿಗೆ ಬಂದಾಗ ಅಲ್ಲಿಯ ದೃಶ್ಯವನ್ನು ನೋಡಿ ಸಿಟ್ಟಿನಿಂದ ನನಗೆ ಕೋಪವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಏಕೆಂದರೆ ಆ ಗೂಂಡಾಗಳಲ್ಲಿರುವ ಒಬ್ಬ ಹುಡುಗ, ಅವನ ಹೆಸರು ಹರಿ, ಪ್ರೀತಿಯ ಬಳಿ ನಿಂತುಕೊಂಡು ಮಾತನಾಡುತ್ತಿದ್ದ. ಪ್ರೀತಿ ಸ್ವಲ್ಪ ಗಾಬರಿಗೊಂಡಿದ್ದಳು. ಅವಳ ಮುಖದ ಮೇಲೆ ಬೆವರು ಇಳಿಯುತ್ತಿತ್ತು. ನಾನು ಅವನ ಕಾಲರ್ ಪಟ್ಟಿ ಹಿಡಿದೆ. ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದೆ. ಇದಕ್ಕೆ ಬದಲಾಗಿ ಅವನು ನನಗೆ ಹೊಡೆಯತೊಡಗಿದ. ಆಗ ಪ್ರೀತಿ ಅವನ ಮುಂದೆ ಕೈಮುಗಿದು ಬೇಡಿಕೊಂಡಳು, ದಯವಿಟ್ಟು ನನ್ನ ಅಣ್ಣನನ್ನು ಬಿಟ್ಟು ಬಿಡು ಎಂದು. ಒಂದು ಮಾತ್ರ ನೆನಪಿಟ್ಟುಕೋ, ನಾನು ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೇನೆ. ನಾನು ಇವಳನ್ನು ಪಡೆದೇ ತೀರುತ್ತೇನೆ. ನಾನು ಇವಳನ್ನು ಬರ್ಗರ್ ಶಾಪ್ನಲ್ಲಿ ನೋಡಿದ್ದಾಗಿನಿಂದಲೂ ಇಷ್ಟಪಟ್ಟಿದ್ದೇನೆ. ಆಗ ನಾನು ಹೇಳಿದೆ, ಬಾಯಿ ಮುಚ್ಚು. ಇನ್ನೊಮ್ಮೆ ನನ್ನ ತಂಗಿಯ ಕಡೆ ಕಣ್ಣೆತ್ತಿ ನೋಡಿದರೂ ಸಹ ನಿನ್ನ ಹಲ್ಲು ಮುರಿಯುತ್ತೇನೆ. ಆಗ ಅವನು ಹೇಳಿದ, ನೀನು ನನಗೆ ಏನು ಮಾಡಲು ಸಾಧ್ಯವಿಲ್ಲ. ನೀನೇ ಏನು? ಈ ಸಿಟಿಯಲ್ಲಿ ನನ್ನನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ನನ್ನ ತಲೆಯಿಂದ ರಕ್ತ ಬರುತ್ತಿತ್ತು. ನನ್ನ ರಕ್ತವನ್ನು ನೋಡಿ ಪ್ರೀತಿ ಗಾಬರಿಗೊಂಡಿದ್ದಳು. ಅವಳು ತುಂಬ ಕಷ್ಟಪಟ್ಟು ನನ್ನನ್ನು ಹಿಡಿದೆಳೆಯುತ್ತಾ ಮನೆಗೆ ಕರೆದುಕೊಂಡು ಬಂದಳು. ಅವಳು ನನ್ನ ತಲೆಗೆ ಔಷಧಿ ಹಚ್ಚಿದಳು. ಅಮ್ಮನೂ ಸಹ ತುಂಬ ಗಾಬರಿಯಾದಳು. ನಾನು ಪ್ರೀತಿಗೆ ಹೇಳಬೇಡ ಎಂದು ಹೇಳಿದೆ. ಅಪ್ಪನಿಗೂ ಇದರ ಬಗ್ಗೆ ತಿಳಿಯುವುದು ಬೇಡ ಎಂದೆ. ನನ್ನ ತಲೆ ತುಂಬ ನೋಯುತ್ತಿತ್ತು. ಆ ದಿನ ನಾನು ರೂಮಿಗೆ ಹೋಗಿ ಮಲಗಿಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಪ್ರೀತಿ ಹಳದಿ ಮಿಕ್ಸ್ ಮಾಡಿದ ಹಾಲನ್ನು ನನಗೆ ತಂದುಕೊಟ್ಟು ಕುಡಿ ಎಂದಳು. ಅಣ್ಣ, ನಾನು ನಾಳೆಯಿಂದ ಕಾಲೇಜಿಗೆ ಹೋಗುವುದಿಲ್ಲ. ನನ್ನಿಂದಾಗಿ ನಿಮಗೆ ಯಾವುದೇ ತೊಂದರೆ ಆಗಬಾರದು. ಅವನೊಬ್ಬ ಶ್ರೀಮಂತ ಮನೆಯ ಪುಂಡ ಹುಡುಗನಿರಬಹುದು. ನಮ್ಮಂಥ ಬಡವರು ಅಂತಹ ಶ್ರೀಮಂತರನ್ನು ಎದುರಿಸಲು ಸಾಧ್ಯವಿಲ್ಲ. ಇದಕ್ಕೆ ಒಂದೇ ಉಪಾಯವೆಂದರೆ ನಾನು ಕಾಲೇಜನ್ನು ಬಿಡುವುದು. ನೀನು ನನ್ನ ಒಬ್ಬನೇ ಅಣ್ಣ. ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ಆಗ ನಾನು ಹೇಳಿದೆ, ನೀನೇಕೆ ಕಾಲೇಜು ಬಿಡುತ್ತೀಯಾ? ಇಂದು ನಾನು ಅವನಿಗೆ ಸರಿಯಾಗಿ ಬೆಂಡೆತ್ತಿದ್ದೇನೆ. ನೋಡ್ತಾ ಇರು, ಅವನು ನಾಳೆ ಕಾಲೇಜ್ ಬಳಿ ಸುಳಿಯುವುದಿಲ್ಲ. ನೀನು ಮತ್ತೆ ಹೆದರುವ ಅವಶ್ಯಕತೆ ಇಲ್ಲ. ನಿನ್ನ ಸುರಕ್ಷತೆಗಾಗಿ ನಿನ್ನ ಅಣ್ಣ ಇನ್ನೂ ಜೀವಂತವಾಗಿದ್ದಾನೆ. ಒಳಗೆ ಹೋಗಿ ಅಭ್ಯಾಸ ಮಾಡು. ನಾನು ರೆಸ್ಟ್ ತೆಗೆದುಕೊಳ್ಳುತ್ತೇನೆ. ನಾನು ಹೀಗೆ ಮಲಗಿದ್ದೆ. ಯಾರೋ ಬಾಗಿಲನ್ನು ಜೋರಾಗಿ ಬಡಿಯುತ್ತಿದ್ದರು. ನಾನು ಹೋಗುವುದಕ್ಕಿಂತ ಮೊದಲೇ ಅಮ್ಮ ಜೋರಾದ ಶಬ್ದದೊಂದಿಗೆ ಬಾಗಿಲನ್ನು ತೆರೆದಳು. ನಾನು ಬೇಗ ಎದ್ದು ಕೋಣೆಯಿಂದ ಹೊರಬಂದಾಗ ನನ್ನ ಮುಂದೆ ಆಯುಧಗಳನ್ನು ಹಿಡಿದು 4 ಜನ ನಿಂತಿದ್ದರು. ಅವರ ಹಿಂದಿನಿಂದ ಒಬ್ಬ ದಪ್ಪ ಮನುಷ್ಯ ಬಂದನು. ಅವನು ನನ್ನನ್ನು ಕೇಳಿದ, ನಿನ್ನ ಹೆಸರು ಧರ್ಮ ಏನು? ನಾನು ಹೌದು ಎಂದು ಹೇಳಿದೆ. ಆಗ ಅವನು, ನೀನು ನನ್ನ ಮಗನ ಜೊತೆ ಜಗಳವಾಡಿ ತಪ್ಪು ಮಾಡಿದೆ. ನಾನು ನಿನ್ನನ್ನು ಬಿಡುವುದಿಲ್ಲ. ಅದೇ ಸಮಯದಲ್ಲಿ ಅಪ್ಪ ಕೂಡ ಅಂಗಡಿಯಿಂದ ಮನೆಗೆ ಬಂದರು. ಅವನು ಅಪ್ಪನಿಗೂ ಆವಾಜ್ ಹಾಕಿದನು, ನಿನ್ನ ಮಗನನ್ನು ಹದ್ದು ಬಸ್ತಿನಲ್ಲಿರುವಂತೆ ಹೇಳು. ನನ್ನ ಮಗನಿಗೆ ನಿನ್ನ ಮಗಳೆಂದರೆ ತುಂಬ ಇಷ್ಟ. ನನ್ನ ಮಗನಿಗೆ ಏನು ಇಷ್ಟವಾದರೂ ಅದನ್ನು ಪಡೆದುಕೊಳ್ಳದೆ ಬಿಟ್ಟಿರಲಿಲ್ಲ. ಆಗ ನಾನು ಹೇಳಿದೆ, ಇವಳು ಒಂದು ವಸ್ತು ಏನು? ಇವಳು ನನ್ನ ತಂಗಿ. ನಾನಿರುವಾಗ ಅದು ಅಸಾಧ್ಯ. ನಾನು ಎಂದೂ ಅಂಥ ಪುಂಡ ಕುಡುಕನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸುವುದಿಲ್ಲ. ನಾನು ಇಲ್ಲಿ ಗಿಣಿ ಪಾಠವನ್ನು ಕೇಳಲು ಬಂದಿಲ್ಲ. ನೀವು ಮರ್ಯಾದೆಯಿಂದ ಈ ಸಂಬಂಧವನ್ನು ಒಪ್ಪಿಕೊಂಡರೆ ಸರಿ. ಇಲ್ಲಾಂದರೆ ನಮಗೆ ಇನ್ನೊಂದು ದಾರಿಯೂ ಗೊತ್ತಿದೆ. ಅವನು ನಮಗೆ ಧಮಕಿ ಹಾಕುತ್ತಾ ಅಲ್ಲಿಂದ ಹೊರಟು ಹೋದ. ಇದಾದ ಮೇಲೆ ಪ್ರೀತಿಯು ನಡೆದ ಘಟನೆ ಬಗ್ಗೆ ಅಪ್ಪ ಅಮ್ಮನಿಗೆ ಹೇಳಿದಳು. ಆಗ ಅಪ್ಪ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡರು. ನಾನು ನಿನಗೆ ಮೊದಲೇ ಹೇಳಿದ್ದೆ, ಆದರೆ ನೀನು ಒಪ್ಪಿಕೊಳ್ಳಲಿಲ್ಲ. ಇವನು ಈ ಸಿಟಿಯಲ್ಲಿ ಅತಿ ದೊಡ್ಡ ರೌಡಿ. ಬೇರೆಯವರ ಪ್ರಾಣ ತೆಗೆಯುವುದೆಂದರೆ ಇವನಿಗೆ ದೊಡ್ಡ ವಿಷಯವಲ್ಲ. ತುಂಬ ಜನ ಹೆಣ್ಣು ಮಕ್ಕಳ ಮಾನಭಂಗ ಮಾಡಿದ್ದಾರೆ. ಆಗ ನಾನು ಹೇಳಿದೆ, ಅಪ್ಪ, ನಾನಿರುವಾಗ ನನ್ನ ತಂಗಿ ಜೊತೆ ಯಾರೂ ಅಂಥ ತಪ್ಪು ಮಾಡಲು ಸಾಧ್ಯವಿಲ್ಲ. ನಾನು ಅದನ್ನೆಲ್ಲ ನೋಡಿ ಸುಮ್ಮನಿರುವವನಲ್ಲ. ಆಗ ಅಪ್ಪ ಹೇಳಿದರು, ಒಳ್ಳೆಯದು, ಹೋಗಿ ರೆಸ್ಟ್ ತೆಗೆದುಕೋ. ಬೆಳಗಾಗುತ್ತಿದ್ದಂತೆ ಏನು ಮಾಡಬೇಕೆಂದು ಯೋಚಿಸೋಣ. ಮಾರನೇ ದಿನ ಪ್ರೀತಿ ಕಾಲೇಜಿಗೆ ಹೋಗಲು ತುಂಬ ಹೆದರುತ್ತಿದ್ದಳು. ನೀನೇಕೆ ಚಿಂತೆ ಮಾಡುತ್ತೀಯಾ? ನಾನಿದ್ದೇನಲ್ಲ, ಏನೂ ಆಗುವುದಿಲ್ಲ. ನೀನು ಟೆನ್ಷನ್ ಫ್ರೀಯಾಗಿ ಓದಿನ ಕಡೆ ಲಕ್ಷ್ಯ ಕೊಡು. ಎಲ್ಲವನ್ನೂ ನಿನ್ನ ಅಣ್ಣನ ಮೇಲೆ ಬಿಟ್ಟು ಬಿಡು. ಈ ಘಟನೆ ನಡೆದು ತುಂಬ ದಿನಗಳಾಗಿತ್ತು. ಇದಾದ ಮೇಲೆ ಆ ಹುಡುಗನನ್ನು ನಾನು ಕಾಲೇಜ್ ಕಡೆಗೂ ನೋಡಲಿಲ್ಲ ಮತ್ತು ನಮ್ಮ ಮನೆಗೆ ಅವರು ಬರಲೂ ಇಲ್ಲ. ಮೋಸ್ಟ್ಲಿ ಅವರು ಎಲ್ಲವನ್ನು ಮರೆತಿರಬೇಕು ಎಂದುಕೊಂಡೆ. ಅದಾದ ಮೇಲೆ ಅಪ್ಪ ಯಾವಾಗಲೂ ಟೆನ್ಷನ್ನಲ್ಲಿ ಇರುವುದನ್ನು ನಾನು ನೋಡಿದೆ. ಕೊನೆಗೂ ಒಂದು ದಿನ ನಾನು, ಅಪ್ಪ, ನೀವೇಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡಿದ್ದೀರಿ? ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಮಗನೇ, ಅಂತ ಯಾವುದೇ ಪ್ರಾಬ್ಲಮ್ ಇಲ್ಲ. ಕೇವಲ ನನಗೆ ನಿನ್ನ ಕೆಲಸದ ಬಗ್ಗೆ ಚಿಂತೆಯಾಗಿದೆ. ನಾನು ಮುಂಬೈನಲ್ಲಿ ನಿನ್ನ ಕೆಲಸದ ವಿಷಯವಾಗಿ ನಿನ್ನ ಚಿಕ್ಕಪ್ಪನ ಬಳಿ ಮಾತನಾಡಿದ್ದೇನೆ. ಅವರು 1-2 ದಿನಗಳಲ್ಲಿ ನಿನಗೆ ಕೆಲಸವನ್ನು ಹುಡುಕಿ ಹೇಳುತ್ತೇನೆ ಎಂದು ಹೇಳಿದ್ದಾರೆ. ಆಗ ನಾನು ಹೇಳಿದೆ, ಅಪ್ಪ, ನೀವೇನು ಚಿಂತೆ ಮಾಡಬೇಡಿ. ನಾನು ಇಲ್ಲೇ ಯಾವುದಾದ್ರೂ ಒಂದು ಕೆಲಸ ಹುಡುಕಿಕೊಳ್ಳುತ್ತೇನೆ. ನನಗೆ ಇಲ್ಲೇ ಕೆಲಸ ಸಿಗಬಹುದೆಂದು ನನಗೆ ಭರವಸೆ ಇದೆ.
ಒಂದು ವೇಳೆ ನಾನು ಮುಂಬೈಗೆ ಹೊರಟು ಹೋದರೆ ನಿಮ್ಮನ್ನು ಇಲ್ಲಿ ಯಾರು ನೋಡಿಕೊಳ್ಳುವವರು? ಮತ್ತು ಪ್ರೀತಿಯನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುವುದು, ಮನೆಗೆ ಕರೆತರುವುದು ಇರುತ್ತೆ. ನೀನು ಪ್ರೀತಿಯ ಬಗ್ಗೆ ಯೋಚಿಸಬೇಡ. ನಾನೇ ಅವಳನ್ನು ಕಾಲೇಜಿಗೆ ಬಿಟ್ಟು ನಾನೇ ಅವಳನ್ನು ಮನೆಗೆ ಕರೆದುಕೊಂಡು ಬರುತ್ತೇನೆ. ಮತ್ತೆ ನಾನು ಏನೋ ಹೇಳುವವನಿದ್ದೆ. ಅಪ್ಪ ಮಧ್ಯದಲ್ಲಿ ಬಾಯಿ ಹಾಕಿ ಹೇಳಿದರು. ಅಲ್ಲಿ ನಿನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಮೊದಲು ಕೆಲಸ ಸಿಗಲಿ. ನೀನು ಇಲ್ಲಿ ಕೆಲಸ ಸಿಗಲಿ ಎಂದು ಎದುರು ನೋಡುತ್ತಿದ್ದೀಯಾ? ಒಂದು ವೇಳೆ ಸಿಗುವುದಿದ್ದರೆ ಯಾವಾಗಲೂ ಸಿಗುತ್ತಿತ್ತು. 3 ದಿನಗಳಾದ ಮೇಲೆ ಚಿಕ್ಕಪ್ಪನ ಫೋನ್ ಬಂತು. ಚಿಕ್ಕಪ್ಪ ಹೇಳಿದರು, ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಕೆಲಸ ಖಾಲಿ ಇದೆ. ನಿಮಗೆ ಸರಿ ಅನಿಸಿದರೆ ನೀವು ಧರ್ಮನನ್ನು ಇಲ್ಲಿಗೆ ಕಳುಹಿಸಿಕೊಡಿ. ಈ ರೀತಿ ನಾನು ವಿಜಯಪುರದಿಂದ ಬಾಂಬೆ ಹೊರಟು ಬಂದೆ. ನಾನು ಅಲ್ಲಿ ಚಿಕ್ಕಪ್ಪನ ಮನೆಯಲ್ಲಿ ಇರುತ್ತಿದ್ದೆ. ಬೆಳಗಾಗುತ್ತಿದ್ದಂತೆ ಕೆಲಸಕ್ಕೆ ಹೋಗುತ್ತಿದ್ದೆ. ಯಾವಾಗ ಸಂಜೆ ಆಗುತ್ತಿತ್ತೋ ಗೊತ್ತೇ ಆಗುತ್ತಿರಲಿಲ್ಲ. ನನ್ನ ಕೆಲಸ ಹೀಗೆ ನಡೆಯುತ್ತಿತ್ತು. ಬ್ಯಾಂಕ್ಗೆ ರವಿವಾರ ರಜೆ ಇತ್ತು. ನೀನು ಆಗಾಗ ಮನೆಗೆ ಬರೋದು ಬೇಡ. ಪದೇ ಪದೇ ನೀನು ಮನೆಗೆ ಬಂದರೆ ನಿನಗೆ ಬರುವ ಹಣವೆಲ್ಲವೂ ಖರ್ಚಾಗುವುದು. ಪ್ರತಿ ತಿಂಗಳು ನೀನು ಮನೆಗೆ ಬರುವುದು ಸರಿಯಲ್ಲ. ನಾನು ಆಗಲಿ ಅಪ್ಪ ಎಂದು ಹೇಳಿದೆ. ಆಗ ನಾನು ಇಲ್ಲಿಗೆ ಬಂದು 2 ವಾರ ಕಳೆದಿತ್ತು. ಅಪ್ಪ ನನಗೆ ಫೋನ್ ಮಾಡಿ ಹೇಳಿದರು, ಪ್ರೀತಿಗೆ ಸಂಬಂಧ ಕೂಡಿ ಬಂದಿದೆ. ನನಗೆ ಇದನ್ನು ಕೇಳಿ ತುಂಬ ಆಶ್ಚರ್ಯವಾಯಿತು. ಏಕೆಂದರೆ ಪ್ರೀತಿ ಈಗ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ದಳು. ಅವಳು ತುಂಬ ಚಿಕ್ಕವಳಾಗಿದ್ದಳು. ಅವಳು ಓದಲು ಇಷ್ಟಪಟ್ಟಿದ್ದಳು. ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ, ಇಷ್ಟು ಬೇಗ ಪ್ರೀತಿಯ ಮದುವೆಯನ್ನು ಮಾಡಬೇಡಿ, ಅವಳಿನ್ನು ಚಿಕ್ಕವಳು ಎಂದಾಗ ಅಪ್ಪ ಹೇಳಿದರು, ಹೆಣ್ಣು ಮಕ್ಕಳ ಮದುವೆ ಈ ವಯಸ್ಸಿನಲ್ಲಿ ಆಗಬೇಕು ಮತ್ತು ಒಳ್ಳೆಯ ಮನೆತನದಿಂದ ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ. ನೀನು ಬೇಡವೆಂದರೂ ನಾನು ತಿರಸ್ಕಾರ ಮಾಡಲಾರೆ. ಮತ್ತೆ ಈ ರೀತಿ ಸಂಬಂಧಗಳು ಪದೇ ಪದೇ ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ. ಇದು ನಮ್ಮ ಅದೃಷ್ಟ. ನಾವು ಬಡವರಾಗಿದ್ದರೂ ಸಹ ಅಂಥ ಶ್ರೀಮಂತರು ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾರೆ. ಆಗ ನಾನು ಆಯಿತು ಸರಿ ಎಂದು ಹೇಳಿದೆ. ಹೇಗಿದ್ದರೂ ಅಪ್ಪ ಅಮ್ಮ ತಮ್ಮ ಮಕ್ಕಳ ಒಳಿತನ್ನೇ ಬಯಸುತ್ತಾರೆ. ಇದನ್ನು ಹೇಳಿ ಸ್ವಲ್ಪ ದಿನಗಳಷ್ಟೇ ಕಳೆದಿದ್ದವು. ಮತ್ತೆ ಅಪ್ಪ ಫೋನ್ ಮಾಡಿದರು. ಪ್ರೀತಿಯ ಮದುವೆ ಡೇಟ್ ಫಿಕ್ಸ್ ಆಗಿದೆ. ನನಗೆ ಇದನ್ನು ಕೇಳಿ ತುಂಬ ದುಃಖವಾಯಿತು. ನಾನಿಲ್ಲದೆ ಅಪ್ಪ ಪ್ರೀತಿಗೆ ಗಂಡನ್ನು ಹುಡುಕಿದರು ಮತ್ತು ಪ್ರೀತಿಯ ಮದುವೆಯನ್ನು ಸಹ ಫಿಕ್ಸ್ ಮಾಡಿದರು. ನಾನು ಒಬ್ಬನೇ ಮಗನಾಗಿದ್ದೆ ಮತ್ತು ಪ್ರೀತಿಗೆ ನಾನೊಬ್ಬನೇ ಅಣ್ಣನಾಗಿದ್ದೆ. ಆದರೆ ಅಪ್ಪ ನನಗೆ ಏನನ್ನೂ ಹೇಳಲಿಲ್ಲ. ಮಂಗಳವಾರ ಪ್ರೀತಿಯ ಮದುವೆ ಇದೆ, ಮದುವೆಗೆ ಬರಲು ಪ್ರಯತ್ನಿಸು ಎಂದು ಅಪ್ಪ ಹೇಳಿದಾಗ, ಅಪ್ಪ, ಇದು ಒಂದು ಹೇಳುವ ಮಾತೆ? ಸರಿ ಅಪ್ಪ, ನಾನು ಅವಶ್ಯವಾಗಿ ಬರುತ್ತೇನೆ. ನಾನು 1 ವಾರ ಮೊದಲೇ ರಜೆಗೆ ಅಪ್ಲಿಕೇಶನ್ ನೀಡಿದೆ. ಆದರೆ ಆ ರಜೆಯನ್ನು ತಿರಸ್ಕರಿಸಲಾಯಿತು. ರಜೆಗಾಗಿ ನಾನು ತುಂಬ ಓಡಾಡಿದೆ, ಆದರೆ ನನಗೆ ರಜೆಯೇ ಸಿಗಲಿಲ್ಲ. ನಾನು ನೌಕರಿಯನ್ನು ಬಿಟ್ಟು ಮನೆಗೆ ಹೋಗಬೇಕೆಂದು ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ನಾನು ಹಾಗೆ ಮಾಡಲು ಸಾಧ್ಯವಿರಲಿಲ್ಲ. ಏಕೆಂದರೆ ಈ ನೌಕರಿ ನನಗೆ ತುಂಬ ಕಷ್ಟದ ಸಮಯದಲ್ಲಿ ದೊರಕಿತ್ತು. ನಾನು ಫೋನ್ ಮಾಡಿ ಅಪ್ಪನಿಗೆ ಹೇಳಿದೆ, ಅಪ್ಪ, ನನಗೆ ರಜೆ ಸಿಕ್ಕಿಲ್ಲ ಎಂದಾಗ, ಏನು ತೊಂದರೆ ಇಲ್ಲ, ಆದರೆ ನೌಕರಿ ಬಿಡುವ ಯೋಚನೆ ಮಾಡಬೇಡ. ಏಕೆಂದರೆ ನಾನು ಪ್ರೀತಿಯ ಮದುವೆಗಾಗಿ ತುಂಬ ಸಾಲ ಮಾಡಿದ್ದೇನೆ. ನಾನು ನೀನು ಇಬ್ಬರು ಸೇರಿ ಆ ಸಾಲವನ್ನು ತೀರಿಸಬೇಕು. ಒಂದು ವೇಳೆ ನೀನು ಆ ನೌಕರಿಯನ್ನು ಬಿಟ್ಟರೆ ಮತ್ತೆ ನೌಕರಿ ಸಿಗುವುದು ಕಷ್ಟವಾಗಬಹುದು. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೇನಲ್ಲ, ಇಲ್ಲಿ ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ನನಗೆ ತುಂಬ ಆಶ್ಚರ್ಯವಾಯಿತು. ಅಪ್ಪ ಈ ರೀತಿ ಮಾತನಾಡುತ್ತಿದ್ದಾರಲ್ಲ. ನನ್ನ ತಂಗಿಗೆ ಇರುವುದು ನಾನೊಬ್ಬನೇ ಅಣ್ಣ. ಆದರೆ ನನ್ನ ತಂಗಿಯ ಮದುವೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ನನ್ನ ತಂಗಿ ಗಂಡನ ಮನೆಗೆ ಹೋಗುವಾಗ ನನ್ನನ್ನು ನೆನಪಿಸಿಕೊಳ್ಳುತ್ತಾಳೆಯೇ? ಎಲ್ಲ ತಂಗಿಯರು ತವರು ಮನೆಯಿಂದ ಬೀಳ್ಕೊಡುವಾಗ ತನ್ನ ಅಣ್ಣ ಇರಲಿ ಎಂದು ಬಯಸುತ್ತಾರೆ. ಏಕೆಂದರೆ ಎಲ್ಲ ಹೆಣ್ಣು ಮಕ್ಕಳು ಮದುವೆಯಾಗುವಾಗ ತನ್ನ ಅಣ್ಣ ಮತ್ತು ತಂದೆ ತಾಯಿಯರನ್ನು ಬಿಟ್ಟು ಗಂಡನ ಮನೆಗೆ ಹೋಗುತ್ತಾರೆ. ನನಗೆ ನನ್ನ ಮೇಲೆ ಕೋಪ ಬಂದಿತ್ತು. ನಾನು ಮುಂಬೈಗೆ ನೌಕರಿ ಮಾಡುವುದಕ್ಕಾದರೂ ಏಕೆ ಬಂದೆ? ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಅವರ ಪೂರ ಫ್ಯಾಮಿಲಿ ಮದುವೆಗೆ ಹೋಗಿತ್ತು. ಆದರೆ ನಾನೊಬ್ಬನೇ ದುರಾದೃಷ್ಟವಂತನಾಗಿದ್ದೆ. ಕೊನೆಗೂ ನನ್ನ ತಂಗಿಯ ಮದುವೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಮದುವೆ ಮಂಗಳವಾರ ನಡೆದು ಹೋಯಿತು. ರವಿವಾರ ನನಗೆ ರಜೆ ಇತ್ತು. ನಾನು ಊರಿಗೆ ಹೊರಟು ಬಂದೆ. ನಾನು ಮನೆಗೆ ಬಂದು ಬಾಗಿಲು ಬಡಿದಾಗ ಅಮ್ಮ ಬಾಗಿಲು ತೆರೆದಳು. ಅಮ್ಮನಿಗೆ ನನ್ನನ್ನು ನೋಡಿ ಗಾಬರಿ ಮತ್ತು ಸಂತೋಷ ಎರಡೂ ಆಯಿತು. ನಾನು ಅಮ್ಮನ ಕಾಲಿಗೆ ಬಿದ್ದು ನಮಸ್ಕರಿಸಿದೆ. ಪ್ರೀತಿಯ ಮದುವೆಯಾಗಿದೆ ಎಂದು ಗೊತ್ತಿದ್ದು ಇಡೀ ಮನೆಯಲ್ಲಿ ಪ್ರೀತಿಗಾಗಿ ಹುಡುಕತೊಡಗಿದೆ. ಆಗ ಅಮ್ಮ ಹೇಳಿದಳು, ಪ್ರೀತಿಯ ಮದುವೆಯಾಗಿದೆ ಎಂದು ನಿನಗೆ ಗೊತ್ತಲ್ಲ? ಅವಳು ಈ ಮನೆಯನ್ನು ಬಿಟ್ಟು ತನ್ನ ಗಂಡನ ಮನೆಗೆ ಹೋಗಿದ್ದಾಳೆ. ನನಗೆ ಪ್ರೀತಿ ಇಲ್ಲದ ಮನೆ ಖಾಲಿ ಖಾಲಿ ಎಂದು ಅನಿಸುತ್ತಿತ್ತು. ಆಗ ನಾನು ಯೋಚಿಸಿದೆ, ಅಪ್ಪನ ಪರ್ಮಿಷನ್ ತೆಗೆದುಕೊಂಡು ಪ್ರೀತಿಯನ್ನು ಭೇಟಿಯಾಗಲು ಹೋಗಬೇಕೆಂದುಕೊಂಡೆ. ಮಧ್ಯಾಹ್ನ ಅಪ್ಪ ಊಟ ಮಾಡಲು ಮನೆಗೆ ಬಂದಾಗ, ಅಪ್ಪ, ನಾನು ಪ್ರೀತಿಯನ್ನು ಭೇಟಿ ಮಾಡಬೇಕೆಂದಿದ್ದೇನೆ. ಪ್ರೀತಿಯನ್ನು ನೋಡದೆ ನನಗೆ ಬೇಸರವಾಗುತ್ತಿದೆ. ಆಗ ಅಪ್ಪ ಹೇಳಿದರು, ಮಗ, ನೀನು ಅಲ್ಲಿಗೆ ಹೋಗಿ ಏನು ಮಾಡುವೆ? ಯಾವಾಗ ನಮ್ಮ ಮನೆಗೆ ಬರುತ್ತಾಳೋ ಆಗ ಅವಳನ್ನು ಭೇಟಿ ಮಾಡು. ಅವಳು ದೊಡ್ಡ ಶ್ರೀಮಂತರ ಮನೆಗೆ ಹೋಗಿದ್ದಾಳೆ. ನೀನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತಿದ್ದೀಯಾ. ನೀನು ಅಲ್ಲಿಗೆ ಹೋಗುವುದು ಅವರಿಗೆ ಇಷ್ಟವಾಗುವುದಿಲ್ಲವೇನೋ. ನಿನ್ನಿಂದಾಗಿ ನಿನ್ನ ತಂಗಿಯ ಮನೆ ಹಾಳಾಗೋದು ಬೇಡ. ಅಪ್ಪನ ಮಾತು ಕೇಳಿ ನಾನು ಸಹ ಯೋಚಿಸಿದೆ. ಸೆಕ್ಯೂರಿಟಿ ಗಾರ್ಡ್ನ ತಂಗಿಯಾಗುವುದು ತಪ್ಪೇ? ನಾನು ಅಪ್ಪನಿಗೆ ಹೇಳಿ ಪ್ರೀತಿಯ ಮನೆ ಅಡ್ರೆಸ್ ತಿಳಿದುಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಅಪ್ಪ ನನಗೆ ಅವರ ಮನೆ ಅಡ್ರೆಸ್ ನೀಡಲಿಲ್ಲ. ಕೊನೆಗೂ 3 ದಿನ ಮನೆಯಲ್ಲಿ ಕಳೆದು ನಾನು ಮುಂಬೈಗೆ ಹೊರಟು ಬಂದೆ. ನಾನು ಬ್ಯಾಂಕಿಗೆ ಹೋದಾಗ ನನ್ನನ್ನು ನೌಕರಿಯಿಂದ ತೆಗೆದುಹಾಕಲಾಗಿತ್ತು. ಏಕೆಂದರೆ ನಾನು 1 ದಿನದ ಬದಲಾಗಿ 3 ದಿನ ರಜೆಯನ್ನು ತೆಗೆದುಕೊಂಡಿದ್ದೆ.
ನಾನು ಬ್ಯಾಂಕಿನಿಂದ ಮರಳಿ ಮನೆಗೆ ಬಂದಾಗ ಚಿಕ್ಕಪ್ಪ ಸಹ ತುಂಬ ಸಿಟ್ಟು ಮಾಡಿಕೊಂಡಿದ್ದರು ಮತ್ತು ಹೇಳಿದರು, ಈ ನೌಕರಿಯನ್ನು ನಾನು ತುಂಬ ಕಷ್ಟಪಟ್ಟು ನಿನಗಾಗಿ ಹುಡುಕಿದ್ದೆ. ನೀನು ಇದನ್ನು ಸಹ ನಿನ್ನ ಕೈಯಿಂದಲೇ ಕಳೆದುಕೊಂಡೆ. ಆಗ ನಾನು ಹೇಳಿದೆ, ನಿಮಗೆ ಎಲ್ಲ ಕಡೆ ಪರಿಚಯವಿದೆ, ಬೇರೆಲ್ಲಾದರೂ ನನಗೆ ಕೆಲಸ ಹುಡುಕಿ ಕೊಡಿ. ಒಂದು ವೇಳೆ ನನಗೆ ಕೆಲಸ ಸಿಗಲಿಲ್ಲವೆಂದರೆ ಅಪ್ಪ ತುಂಬ ಸಿಟ್ಟು ಮಾಡಿಕೊಳ್ಳುವರು. ಒಳ್ಳೆಯದು, ನಾನು ಪ್ರಯತ್ನಿಸುತ್ತೇನೆ ಎಂದರು. ನಾನು ಈಗ ಚಿಕ್ಕಪ್ಪನ ಮನೆಯಲ್ಲಿ ಕುಳಿತು 1 ವಾರವಾಗಿತ್ತು. ಆಗ ನನ್ನ ಗೆಳೆಯನೊಬ್ಬ ಫೋನ್ ಮಾಡಿದ. ಅವನು ಯಾವ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದನೋ ಅಲ್ಲಿ ಕೆಲಸದವರ ಅವಶ್ಯಕತೆ ಇದೆ ಎಂದು ಹೇಳಿದ. ಇದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ಚಿಕ್ಕಪ್ಪ ಮನೆಯಲ್ಲಿ ಇರಲಿಲ್ಲ. ನಾನು ಚಿಕ್ಕಮ್ಮನಲ್ಲಿ ಪರ್ಮಿಷನ್ ತೆಗೆದುಕೊಂಡು ನನಗೆ ಕೆಲಸ ಸಿಕ್ಕಿದೆ, ನಾನು ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಮನೆಗೆ ಬಂದೆ. ಮನೆಗೆ ಬರುತ್ತಿದ್ದಂತೆ ನನ್ನ ಬ್ಯಾಗ್ ಇಟ್ಟು ನನ್ನ ಗೆಳೆಯನನ್ನು ಭೇಟಿ ಮಾಡಲು ಹೊರಟು ಬಂದೆ. ನನ್ನ ಗೆಳೆಯ ತನ್ನ ಫ್ಯಾಕ್ಟರಿ ಒಳಗೆ ನನ್ನನ್ನು ಕರೆದುಕೊಂಡು ಹೋದ. ಅವನು ತನ್ನ ಮಾಲೀಕರೊಂದಿಗೆ ನನ್ನನ್ನು ಭೇಟಿ ಮಾಡಿಸಿದನು. ನನಗೆ ಇಲ್ಲೇ ಒಳ್ಳೆಯ ಕೆಲಸ ಸಿಕ್ಕಿತ್ತು. ನೌಕರಿ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲೇ ಕೆಲಸ ಸಿಕ್ಕಿದ್ದಕ್ಕಾಗಿ ನಾನು ತುಂಬ ಖುಷಿಯಾದೆ. ಈಗ ನನಗೆ ಕೆಲಸಕ್ಕಾಗಿ ದೂರ ಹೋಗುವ ಅವಶ್ಯಕತೆ ಇಲ್ಲ. ಮಾರನೇ ದಿನವೇ ನಾನು ಕೆಲಸಕ್ಕೆ ಹೋಗಲು ಶುರು ಮಾಡಿದೆ. ಆ ಫ್ಯಾಕ್ಟರಿಯ ನಿಯಮ ಏನಾಗಿತ್ತೆಂದರೆ ವಾರದಲ್ಲಿ 5 ದಿನ ಕೆಲಸವಾಗಿತ್ತು, 2 ದಿನ ರಜೆ ಇತ್ತು. ನಾನು ಮನೆಗೆ ಬಂದು 2 ವಾರವಾಗಿತ್ತು. ಆದರೆ ಈಗ ನಾನು ಮನೆಗೆ ಹೋದರೆ ಮನೆಯೆಲ್ಲ ಮೌನವಾಗಿರುತ್ತಿತ್ತು. ಮೊದಲಿನ ಕಳೆ ಮನೆಯಲ್ಲಿ ಇರಲಿಲ್ಲ. ನನಗೆ ಪ್ರೀತಿಯ ನೆನಪು ತುಂಬ ಬರುತ್ತಿತ್ತು. ಯಾವಾಗ ನಾನು ಅಪ್ಪನಲ್ಲಿ ಪ್ರೀತಿಯನ್ನು ಭೇಟಿಯಾಗೋ ಮಾತನಾಡುತ್ತೇನೋ ಆಗ ಅವರು ನಯವಾಗಿ ತಿರಸ್ಕರಿಸುತ್ತಿದ್ದರು. ನಾವು ನಮ್ಮ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇವೆ ಎಂದು ಪದೇ ಪದೇ ಅವರ ಮನೆಗೆ ಹೋಗುವುದು ಒಳ್ಳೆಯ ಲಕ್ಷಣವಲ್ಲ. ನಾನು 2-3 ದಿನಗಳ ಹಿಂದೆ ಪ್ರೀತಿಯ ಮನೆಗೆ ಹೋಗಿ ಬಂದಿದ್ದೇನೆ. ಅವಳು ತುಂಬ ಚೆನ್ನಾಗಿ ಖುಷಿಯಾಗಿದ್ದಾಳೆ. ಒಂದು ದಿನ ಅಪ್ಪನಿಗೆ ತಿಳಿಯದ ಹಾಗೆ ಪ್ರೀತಿಯ ಮನೆ ಅಡ್ರೆಸ್ ಹುಡುಕಿದೆ. ನನಗೆ ಅವಳ ಮನೆ ಅಡ್ರೆಸ್ ಸಿಕ್ಕಿತ್ತು. ನನಗೆ ರಜೆ ಸಿಕ್ಕಿದ್ದಾಗ ಅವಳ ಮನೆಗೆ ಹೋಗಲು ನಿರ್ಧಾರ ಮಾಡಿದೆ. ಆ ದಿನ ನಾನು ತುಂಬ ಒಳ್ಳೆಯ ಬಟ್ಟೆ ತೊಟ್ಟು ಆ ಅಡ್ರೆಸ್ಗೆ ಬಂದು ತಲುಪಿದೆ. ನನ್ನ ತಂಗಿಯನ್ನು ಭೇಟಿಯಾಗುತ್ತೇನೆ ಎಂದು ನಾನು ತುಂಬ ಖುಷಿಯಾಗಿದ್ದೆ. ಏಕೆಂದರೆ ನನ್ನ ತಂಗಿಯನ್ನು ನೋಡಿ 1 ತಿಂಗಳು ಕಳೆದು ಹೋಗಿತ್ತು. ನಾನು ಪ್ರೀತಿಯ ಮನೆಗೆ ತಲುಪಿದಾಗ ಗೇಟಿನಲ್ಲಿ 2 ಜನ ಕಟ್ಟುಮಸ್ತಾದ ಗಾರ್ಡ್ ನಿಂತಿದ್ದರು. ಮನೆ ತುಂಬ ದೊಡ್ಡದಾಗಿತ್ತು ಮತ್ತು ಸುಂದರವಾಗಿತ್ತು. ಆಗ ನಾನು ಎಣಿಸಿದೆ, ನನ್ನ ತಂಗಿ ಎಷ್ಟೊಂದು ಭಾಗ್ಯಶಾಲಿ. ಅವಳು ಇಷ್ಟೊಂದು ದೊಡ್ಡ ಬಂಗಲೆಯಲ್ಲಿ ಇರುತ್ತಾಳೆಯೇ. ಅಪ್ಪ ಸತ್ಯವನ್ನೇ ಹೇಳಿದರು. ಅವಳು ದೊಡ್ಡ ಶ್ರೀಮಂತರ ಮನೆಗೆ ಮದುವೆಯಾಗಿ ಹೋಗಿದ್ದಾಳೆ. ಹೀಗೆ ಹೇಳಿದೆ. ನಾನು ಪ್ರೀತಿಯ ಅಣ್ಣ ಅವಳನ್ನು ಭೇಟಿಯಾಗಲು ಬಂದಿದ್ದೇನೆ ಎಂದಾಗ ಗಾರ್ಡ್ ಒಳಗೆ ಹೋಗಲು ಅವಕಾಶ ನೀಡಿದರು. ನಾನು ಒಳಗೆ ಹೋದಾಗ ಒಳಗಿನ ದೃಶ್ಯವನ್ನು ನೋಡಿ ನಾನು ಹಾಗೆ ನಿಂತು ಬಿಟ್ಟೆ. ಈ ಮನೆ ಅದೇ ರೌಡಿಯ ಮನೆಯಾಗಿತ್ತು. ಆ ರೌಡಿಯೇ ನನ್ನ ತಂಗಿಯ ಗಂಡ. ನನ್ನ ತಂಗಿ ಅವನ ತಲೆಯನ್ನು ಮಾಲಿಶ್ ಮಾಡುತ್ತಿದ್ದಳು. ಪ್ರೀತಿ ನನ್ನನ್ನು ನೋಡುತ್ತಲೇ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡಳು. ಓಡುತ್ತಾ ಬಂದು ನನ್ನನ್ನು ಅಪ್ಪಿಕೊಂಡಳು. ನನ್ನ ತಂಗಿಯ ಗಂಡ ನನ್ನ ಮುಂದೆ ಬಂದು ನಿಂತುಕೊಂಡನು. ಚಪ್ಪಾಳೆ ಬಾರಿಸುತ್ತಾ ನನಗೆ ಹೇಳಿದನು, ನಾನು ನಿನಗೆ ಮೊದಲೇ ಹೇಳಿದ್ನಲ್ವಾ, ನಾನು ನಿನ್ನ ತಂಗಿಯನ್ನು ಪಡೆದೇ ಪಡೆಯುತ್ತೇನೆಂದು. ನೋಡು, ನಾನು ನಿನ್ನ ತಂಗಿಯನ್ನು ಮದುವೆಯಾಗಿದ್ದೀನಿ. ಈಗ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ನನಗೆ ನಂಬಿಕೆಯೇ ಬರಲಿಲ್ಲ. ಅಪ್ಪ ನನ್ನನ್ನು ಮುಂಬೈಗೆ ಏಕೆ ಕಳಿಸಿದರೆಂದು ಮತ್ತು ಪ್ರೀತಿಯನ್ನು ಭೇಟಿ ಮಾಡಲು ಏಕೆ ಬಿಡುತ್ತಿಲ್ಲ ಎಂದು ನನಗೀಗ ಅರ್ಥವಾಗಿತ್ತು. ನಾನು ನನ್ನ ತಂಗಿಗೆ ಆಶೀರ್ವಾದ ಮಾಡಿ ಪ್ರೀತಿಯಿಂದ ತಲೆ ನೇವರಿಸಿ ಅಲ್ಲಿಂದ ಹೊರಟು ಮನೆಗೆ ಬಂದೆ. ಮನೆಗೆ ಬಂದು ನಾನು ತುಂಬ ಅತ್ತೆ. ಅಮ್ಮ ಗಾಬರಿಂದ, ಏನಾಯಿತು ಧರ್ಮ, ನೀವು ಪ್ರೀತಿಯ ಜೀವನವನ್ನೇಕೆ ಹಾಳು ಮಾಡಿದ್ದೀರಿ? ಆ ರೌಡಿಯ ಜೊತೆ ಏಕೆ ಮದುವೆ ಮಾಡಿಸಿದ್ದೀರಿ? ಇದನ್ನೆಲ್ಲ ಕೇಳುತ್ತಿದ್ದ ಅಪ್ಪ ಕೋಣೆಯಿಂದ ಹೊರಬಂದು, ಮಗ, ನಾವು ಏನೇ ಮಾಡಿದರೂ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇವೆ. ಒಂದು ವೇಳೆ ನಾವು ಹಾಗೆ ಮಾಡದಿದ್ದರೆ ನಮ್ಮ ಮಕ್ಕಳನ್ನು ಕಳೆದುಕೊಳ್ಳುತ್ತಿದ್ದೆವು. ಯಾವಾಗ ಅವರು ನಮ್ಮ ಮನೆಗೆ ಬಂದಿದ್ದರೋ ಮಾರನೇ ದಿನ ನನ್ನ ಅಂಗಡಿಗೂ ಬಂದಿದ್ದರು. ಒಂದು ವೇಳೆ ನಾನು ಪ್ರೀತಿಯ ಮದುವೆಯನ್ನು ಅವರ ಮಗನೊಂದಿಗೆ ಮಾಡದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆಂದು ಧಮಕಿ ಹಾಕಿದ್ದರು. ಹಾಗೆ ಮಾಡದಿದ್ದರೆ ನನ್ನ ಮಗನನ್ನು ನಾನು ಕಳೆದುಕೊಳ್ಳುತ್ತಿದ್ದೆ. ಅದೇ ಭಯದಿಂದ ನಾನು ಪ್ರೀತಿಯ ಮದುವೆಯನ್ನು ಅವನ ಜೊತೆ ಮಾಡಿದೆ. ಒಂದು ವೇಳೆ ನಾನು ಹಾಗೆ ಮಾಡದಿದ್ದರೆ ಸತ್ಯವಾಗಿ ಅವರು ನಿನಗೆ ಏನಾದರೂ ತೊಂದರೆ ಮಾಡುತ್ತಿದ್ದರು. ನಾವು ಇಂಥ ಮುದಿ ವಯಸ್ಸಿನಲ್ಲಿ ನಮ್ಮ ಮಗನನ್ನು ಕಳೆದುಕೊಂಡು ಕೊರಗುವುದು ನಮಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನಾವು ಪ್ರೀತಿಯ ಮದುವೆಯನ್ನು ಹರಿಯೊಂದಿಗೆ ಮಾಡಲು ನಿರ್ಧಾರ ಮಾಡಿದೆವು. ಮದುವೆಯಾದ ಮೇಲೆ ಒಮ್ಮೆ ಪ್ರೀತಿ ಮನೆಗೆ ಬಂದಿದ್ದಳು. ಆಗ ಅವಳು ಹೇಳಿದಳು, ಅವಳ ಗಂಡನ ಮನೆಯವರು ಮತ್ತು ಅವಳ ಗಂಡ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆಂದು. ಆಗ ನಾನು, ಅಪ್ಪ, ನೀವು ಏನೇ ಹೇಳಿ ಅವಳನ್ನು ನೋಡಿದರೆ ಅವಳು ಖುಷಿಯಾಗಿದ್ದಂತೆ ಅನಿಸುತ್ತಿಲ್ಲ. ಅವನೊಬ್ಬ ಈ ಸಿಟಿಯಲ್ಲಿಯೇ ದೊಡ್ಡ ರೌಡಿ. ಅಂಥವ್ರು ಹೇಗೆ ಬೇರೆ ಹೆಣ್ಣು ಮಕ್ಕಳನ್ನು ಖುಷಿಯಾಗಿಡಲು ಸಾಧ್ಯ? ಒಂದು ವೇಳೆ ನಾನು ಇಲ್ಲಿ ಇದ್ದಿದ್ದರೆ ನಾನು ಎಂದಿಗೂ ನನ್ನ ತಂಗಿಯ ಮದುವೆಯನ್ನು ಅವನೊಂದಿಗೆ ಮಾಡಲು ಬಿಡುತ್ತಿರಲಿಲ್ಲ. ಆಗ ಅಪ್ಪ, ನೀನು ಇದರಿಂದ ದೂರ ಇರಲೆಂದೇ ನಾನು ನಿನ್ನನ್ನು ಅಲ್ಲಿಗೆ ಕಳುಹಿಸಿದ್ದೆ ಎಂದರು. ಹೀಗೆ ದಿನಗಳು ಕಳೆದವು. ಪ್ರೀತಿ ಮನೆಗೆ ಬಂದಿದ್ದಳು. ಆಗ ಅವಳು ಹೇಳಿದಳು, ಅವಳ ಗಂಡನ ಮನೆಯವರು ಮತ್ತು ಅವಳ ಗಂಡ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆಂದು. ಆಗ ನಾನು, ಅಪ್ಪ, ನೀವು ಏನೇ ಹೇಳಿ ಅವಳನ್ನು ನೋಡಿದರೆ ಅವಳು ಖುಷಿಯಾಗಿದ್ದಂತೆ ಅನಿಸುತ್ತಿಲ್ಲ. ಅವನೊಬ್ಬ ಈ ಸಿಟಿಯಲ್ಲಿಯೇ ದೊಡ್ಡ ರೌಡಿ. ಅಂಥವ್ರು ಹೇಗೆ ಬೇರೆ ಹೆಣ್ಣು ಮಕ್ಕಳನ್ನು ಖುಷಿಯಾಗಿಡಲು ಸಾಧ್ಯ?
ಒಂದು ವೇಳೆ ನಾನು ಇಲ್ಲಿ ಇದ್ದಿದ್ದರೆ ನಾನು ಎಂದಿಗೂ ನನ್ನ ತಂಗಿಯ ಮದುವೆಯನ್ನು ಅವನೊಂದಿಗೆ ಮಾಡಲು ಬಿಡುತ್ತಿರಲಿಲ್ಲ. ಆಗ ಅಪ್ಪ, ನೀನು ಇದರಿಂದ ದೂರ ಇರಲೆಂದೇ ನಾನು ನಿನ್ನನ್ನು ಅಲ್ಲಿಗೆ ಕಳುಹಿಸಿದ್ದೆ ಎಂದರು. ಹೀಗೆ ದಿನಗಳು ಕಳೆದವು. ಪ್ರೀತಿ ಮದುವೆಯಾಗಿ 2 ವರ್ಷ ಕಳೆಯಿತು. ಇಷ್ಟು ದಿನಗಳಲ್ಲಿ ಪ್ರೀತಿ 2ರಿಂದ 3 ಬಾರಿ ಮಾತ್ರ ಮನೆಗೆ ಬಂದಿದ್ದಳು. 2 ವರ್ಷಗಳ ನಂತರ ಅವಳಿಗೆ ಒಂದು ಹೆಣ್ಣು ಮಗುವಾಯಿತು. ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಎಂದು ತಿಳಿದ ತಕ್ಷಣ ನಾವು ಅವಳನ್ನು ನೋಡಲು ಹಾಸ್ಪಿಟ್ಲಿಗೆ ಹೋದೆವು. ಅವಳ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಅವಳ BP ಲೋ ಆಗಿದೆ. ಆದ್ದರಿಂದ ಇವಳು ಪ್ರಜ್ಞೆ ತಪ್ಪಿದ್ದಾಳೆ. ಆದರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಅವಳಿಗೆ ಪ್ರಜ್ಞೆ ಬರುವುದು ಎಂದು ಡಾಕ್ಟರ್ ಹೇಳಿದರು. ಆಗ ನರ್ಸ್ ಮಗುವನ್ನು ಅವಳ ಅಪ್ಪನ ಕೈಗೆ ನೀಡುತ್ತಾ ಹೇಳಿದಳು, ಈ ಮಗುವಿಗೆ ಜೀವನದಲ್ಲಿ ಎಂದೂ ನಡೆಯಲು ಆಗುವುದಿಲ್ಲ ಎಂದು ಹೇಳಲು ನನಗೆ ತುಂಬ ದುಃಖವಾಗುತ್ತಿದೆ. ಇದನ್ನು ಕೇಳುತ್ತಿದ್ದಂತೆ ನನ್ನ ತಂಗಿಯ ಗಂಡ ಜೋರಾಗಿ ಅಳತೊಡಗಿದನು. ಅಷ್ಟರಲ್ಲಿ ಡಾಕ್ಟರ್ ಬಂದರು. ಪೇಷಂಟಿಗೆ ಪ್ರಜ್ಞೆ ಬಂದಿದೆ, ಈಗ ನೀವು ಅವಳನ್ನು ಭೇಟಿಯಾಗಬಹುದು. ಆಗ ಅಪ್ಪ ಅಮ್ಮ ಇಬ್ಬರು ಓಡುತ್ತಾ ಕೋಣೆಗೆ ಹೋದರು. ಪ್ರೀತಿ ನಮ್ಮನ್ನು ನೋಡಿ ತುಂಬ ಖುಷಿಯಾದಳು. ಪ್ರೀತಿಯನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು. ಅಣ್ಣ, ನೀನೇನು ಚಿಂತೆ ಮಾಡಬೇಡ, ನಾನು ಚೆನ್ನಾಗಿದ್ದೇನೆ. ನನ್ನ ಮಗು ಎಲ್ಲಿದೆ? ನೀವು ನನ್ನ ಮಗುವನ್ನು ನೋಡಿದ್ದೀರಾ? ಹೌದು, ನೋಡಿದ್ದೇವೆ. ಸೇಮ್ ನಿನ್ನ ಹಾಗೆ ಇದೆ ಎಂದೆ. ಅಷ್ಟರಲ್ಲೇ ಪ್ರೀತಿಯ ಅತ್ತೆ ಮಾವ ಕೋಣೆಯೊಳಗೆ ಬಂದರು. ತುಂಬ ಪ್ರೀತಿಯಿಂದ ಪ್ರೀತಿಯ ಆರೋಗ್ಯ ವಿಚಾರಿಸಿದರು. ನಾನು ಇದನ್ನೆಲ್ಲ ನೋಡಿ ಆಶ್ಚರ್ಯಚಕಿತನಾದೆ. ಪ್ರೀತಿಯೂ ಸಹ ಅವರನ್ನು ಅಮ್ಮ ಅಪ್ಪ ಎಂದೇ ಕರೆಯುತ್ತಿದ್ದಳು. ಆಗ ಪ್ರೀತಿ ತನ್ನ ಅತ್ತೆಯಲ್ಲಿ ಹೇಳಿದಳು, ಅಮ್ಮ ಹರಿಯಲಿದ್ದಾನೆ ಮತ್ತು ನನ್ನ ಮಗಳು ಎಲ್ಲಿದ್ದಾಳೆ? ನಾನು ಅವರನ್ನು ನೋಡಬೇಕು. ಆಗ ಅವಳ ಅತ್ತೆ ಹೇಳಿದಳು, ಮಗಳೇ, ಅವನು ಪ್ರೀತಿಯ ಮುಂದೆ ಬಂದು ಮಾತನಾಡುವ ಧೈರ್ಯ ನನಗಿಲ್ಲ ಎಂದು ಹೇಳುತ್ತಾ ಹೊರಗಡೆ ನಿಂತುಕೊಂಡಿದ್ದಾನೆ ಎಂದಾಗ ಪ್ರೀತಿ ತನ್ನ ಮಾವನಿಗೆ ಹೇಳಿದಳು, ಅಪ್ಪ, ನೀವು ಹೋಗಿ ಹರಿಯನ್ನು ಕರೆದುಕೊಂಡು ಬನ್ನಿ. ಆಗ ಅವಳ ಮಾವ ಹೋಗಿ ಹರಿಯನ್ನು ತಮ್ಮ ಜೊತೆ ಕರೆದುಕೊಂಡು ಬಂದರು. ನಾಚಿಕೆಯಿಂದ ಹರಿ ತಲೆ ತಗ್ಗಿಸಿದನು, ಏಕೆಂದರೆ ಅವನು ಪ್ರೀತಿಯ ಜೊತೆ ಅಪರಾಧಿಯಂತೆ ನಡೆದುಕೊಂಡಿದ್ದನು. ಏಕೆಂದರೆ ಅವನು ರೌಡಿಯಾಗಿದ್ದರಿಂದ ಯಾವಾಗಲೂ ನಶೆ ಇರುವ ವಸ್ತುಗಳನ್ನೇ ಅವನು ಹೆಚ್ಚಾಗಿ ಬಳಸುತ್ತಿದ್ದನು. ಅವನು ತುಂಬ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡಿದ್ದ. ಭಗವಂತನು ಅವನಿಗೆ ಮಗಳನ್ನು ನೀಡಿದ್ದ. ಆಗ ಅವನಿಗೆ ಅಪ್ಪ ಅಮ್ಮನಿಗೆ ಮಕ್ಕಳೆಂದರೆ ಎಷ್ಟೊಂದು ಪ್ರೀತಿ ಎಂದು ಗೊತ್ತಾಯಿತು. ಈಗ ಹರಿ ಪ್ರೀತಿಯ ಮುಂದೆ ಕೈ ಜೋಡಿಸಿ ನಿಂತಿದ್ದನು. ನನ್ನನ್ನು ಕ್ಷಮಿಸು, ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ. ಬಹುಶಃ ನನಗೆ ಇಂದು ಅದಕ್ಕೆ ಶಿಕ್ಷೆ ದೊರೆತಿದೆ. ನನ್ನ ಮಗಳು ಹುಟ್ಟಿದಾಗಲೇ ಅಂಗವಿಕಲೆಯಾಗಿದ್ದಾಳೆ ಎಂದು ಅವನು ನನ್ನ ಅಪ್ಪ ಅಮ್ಮನಲ್ಲಿಯೂ ಕ್ಷಮೆ ಕೇಳಿದ. ಏಕೆಂದರೆ ಅವನ ಅಪ್ಪ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಅವರು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಲು ಇಷ್ಟಪಟ್ಟಿರಲಿಲ್ಲ. ಆದರೆ ಹರಿ ಗೂಂಡಾಗಿರಿ ಮಾಡುತ್ತಿದ್ದರಿಂದ ಅವರಿಗೆ ಇಷ್ಟವಿಲ್ಲದಿದ್ದರೂ ತಮ್ಮ ಮಗನ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗುತ್ತಿದ್ದರು. ಆದರೆ ಅವರಿಬ್ಬರು ಗಂಡ ಹೆಂಡತಿಯರು ಪ್ರೀತಿಯೊಂದಿಗೆ ತುಂಬ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದರು. ಅವರು ಸ್ವಂತ ತಂದೆ ತಾಯಿಯಂತೆ ಪ್ರೀತಿಯನ್ನು ನೋಡಿಕೊಳ್ಳುತ್ತಿದ್ದರು. ಈಗ ಹರಿ ಎಲ್ಲರ ಮುಂದೆ ಕೈ ಜೋಡಿಸುತ್ತಾ ಹೇಳಿದ, ನಾನು ಅಪರಾಧಿ. ನಾನು ಇಂದು ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಇನ್ನೊಮ್ಮೆ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ. ಎಲ್ಲ ಕೆಟ್ಟ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ. ಮುಂದೆ ಒಳ್ಳೆಯ ಜೀವನವನ್ನು ನಡೆಸುತ್ತೇನೆ. ಎಲ್ಲಿವರೆಗೆ ನೀವು ನನ್ನನ್ನು ಕ್ಷಮಿಸುವುದಿಲ್ಲವೋ ಅಲ್ಲಿವರೆಗೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸುವುದಿಲ್ಲ. ಅಂದಿನಿಂದ ಹರಿ ಕೆಟ್ಟ ಕೆಲಸಗಳನ್ನು ಬಿಡುವ ಪಣ ತೊಟ್ಟನು. ಪ್ರೀತಿಯ ಮಗಳಿಗೆ 3 ವರ್ಷವಾದಾಗ ಆದಷ್ಟು ಬೇಗ ನಿಮ್ಮ ಮಗಳು ನಡೆಯಬಹುದು ಎಂದು ಡಾಕ್ಟರ್ ಭರವಸೆ ನೀಡಿದರು. ಕೆಲವು ತಿಂಗಳುಗಳವರೆಗೆ ಮಗುವಿಗೆ ಚಿಕಿತ್ಸೆ ನಡೆಯುತ್ತಿತ್ತು. ಅದಾದ ಮೇಲೆ ಚಿಕಿತ್ಸೆಯಿಂದ ಅವಳ ಕಾಲು ಸಂಪೂರ್ಣವಾಗಿ ಸರಿಹೋಯಿತು. ಆ ದಿನ ಹರಿ ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡಿಸಿದನು. ಅವನು ಎಷ್ಟು ಹುಡುಗಿಯರ ಬಾಳನ್ನು ಹಾಳು ಮಾಡಿದ್ದನೋ ಎಲ್ಲರಲ್ಲೂ ಕ್ಷಮೆ ಕೇಳಿದನು. ಅವನೀಗ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ. ಇಂದು ನನ್ನ ತಂಗಿ ತನ್ನ ಜೀವನದಲ್ಲಿ ತುಂಬ ಖುಷಿಯಾಗಿದ್ದಾಳೆ. ಅವಳನ್ನು ನೋಡಿ ನನಗೂ ಸಹ ತುಂಬ ಖುಷಿಯಾಗುತ್ತದೆ. ನನ್ನ ತಂಗಿಯು ಜೀವನದಲ್ಲಿ ಖುಷಿಯಿಂದ ಇರುವಂತೆ ಮಾಡಿದ್ದಕ್ಕೆ ನಾನು ಭಗವಂತನಿಗೆ ಧನ್ಯವಾದ ಹೇಳಿದೆ. ಭಗವಂತನು ಎಲ್ಲ ಅಕ್ಕ ತಂಗಿಯರನ್ನು ಹೀಗೆ ಖುಷಿಯಾಗಿಡಲಿ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.